ನೋಡಿ, ಪ್ರಮುಖವಾಗಿ ರಿಮ್ಯಾಂಡ್ ಹಂತದಲ್ಲಿ ಅಭಿಯೋಜನೆಯ ವಾದ ಏನಾಗಿರ್ತದೆ ಅಂದ್ರೆ, ಈ ಎಲ್ಲಾ ಆರೋಪಿಗಳು ಕೂಡ ಕೊಲೆ ಮತ್ತು ಅಪಹರಣಕ್ಕೆ ಸಂಬಂಧಪಟ್ಟಂತೆ ಒಳಸಂಚನ್ನು ನಡೆಸಿರ್ತಾರೆ ಅನ್ನೋದು ಪ್ರಮುಖವಾದ ಆರೋಪ. ದೋಷಾರೋಪಣಾ ಪಟ್ಟಿ ಸಲ್ಲಿಕೆಯಾದ ನಂತರ ನಾವು ಇವರನ್ನ ಪ್ರತ್ಯೇಕವಾಗಿ ಇವರ ಮೇಲೆ ಇರುವಂತಹ ಆರೋಪಗಳನ್ನು ನಾವು ಕಾಣಬಹುದಾಗಿದೆ. ಹಾಗಾಗಿ ಈ ಕಲಂ 120B ಏನಿತ್ತು ಒಳಸಂಚು ಅನ್ನೋದು, ಈ ಕೊಲೆ ಮತ್ತು ಅಪಹರಣದ ಒಳಸಂಚಿನಲ್ಲಿ ಈ ಆರೋಪಿಗಳು ಭಾಗಿಯಾಗಿಲ್ಲ ಅನ್ನೋದು ನಮ್ಮ ಪ್ರಮುಖವಾದ ವಾದ ಆಗಿರ್ತದೆ. ಈ ವಾದವನ್ನ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ, ಮಾನ್ಯ ಸತ್ರ ನ್ಯಾಯಾಲಯ ಈ ವಾದವನ್ನ ಆಲಿಸಿ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಜಾಮೀನಿಯ ಆರೋಪಗಳ ರೀತಿ ಕಂಡು ಬರ್ತಿದೆ ಈ ಆರೋಪಿಗಳ ವಿರುದ್ಧ ಅಂತ ಈ ಒಂದು ವಾದವನ್ನು ಕೂಡ ನಾವು ಮಾಡಿದ್ದೇವೆ. ಇದನ್ನ ಪುರಸ್ಕರಿಸಿ ಮಾನ್ಯ ನ್ಯಾಯಾಲಯಗಳು ಜಾಮೀನು ಮಂಜೂರು ಮಾಡಿದ್ದಾರೆ. ಪ್ರಮುಖವಾದ ಒಂದು ಷರತ್ತು ಏನಂದ್ರೆ, ಮಾನ್ಯ ವಿಶೇಷ ಅಭಿಯೋಜಕರು ಶ್ರೀ ಪ್ರಸನ್ನ ಕುಮಾರ್ರವರು ಸಾಕ್ಷಿಗಳಿಗೆ ಬೆದರಿಕೆ ಒಡ್ಡುವಂತ ಸಾಧ್ಯತೆ ಇರ್ತದೆ. ಇದಕ್ಕೆ ಒಂದು ಆದೇಶ, ಒಂದು ಷರತ್ತನ್ನು ವಿಧಿಸಬೇಕು ಅಂತ ಮಾನ್ಯ ಉಚ್ಚ ನ್ಯಾಯಾಲಯವನ್ನ ಕೇಳ್ಕೊಂಡಿರ್ತಾರೆ. ನಾವು ಕೂಡ ಅದಕ್ಕೆ ಯಾವುದೇ ತಕರಾರನ್ನ ಸಲ್ಲಿಸಿರೋದಿಲ್ಲ. ಯಾಕೆಂದ್ರೆ ಯಾವುದೇ ಒಂದು ಆ ರೀತಿ ಒಂದು ಉದ್ದೇಶ ನಮ್ಮ ಕಕ್ಷಿದಾರರಿಗೆ ಇರೋದಿಲ್ಲ. ಹಾಗಾಗಿ ಆ ರೀತಿ ಒಂದು ಷರತ್ತು ವಿಧಿಸಬಹುದು ಅಂತ ನಾವೇನು ಹೇಳಿದ್ವಿ, ಆ ಒಂದು ಷರತ್ತನ್ನ ವಿಧಿಸಿರ್ತಾರೆ. ಎರಡನೇದಾಗಿ ಶ್ಯೂರಿಟಿ, ಯಾವ ಮೊತ್ತದ ಶ್ಯೂರಿಟಿಯನ್ನ ನ್ಯಾಯಾಲಯ ಏರಿದೆ ಅನ್ನುವಂಥದ್ದು ನಾನು ಕಾದು ನೋಡಬೇಕಿದೆ. ಯಾಕಂದ್ರೆ ಆದೇಶದ ಪ್ರತಿ ಹೊರಬಿದ್ದ ನಂತರ ನಮಗೆ ನಾಳೆ ಅಥವಾ ನಾಡಿದ್ದು ನಾನು ನಿಮಗೆ ತಿಳಿಸಬಹುದಾಗಿದೆ. ಇಲ್ಲ ನೋಡಿ, ಈಗ ಕೇಸ್ ಇನ್ನ ಕಮಿಟಾಲ್ ಆಗಿಲ್ಲ, ಕಮಿಟಾಲ್ ಹಂತಕ್ಕೆ ತಲುಪಿಲ್ಲ. ಇನ್ನು ಆ ಕೇಸಿನ ಕಡತ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲೇ ಇರುವಂತದ್ದು. ಹಾಗಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಈ ಮಾನ್ಯ ಸತ್ರ ನ್ಯಾಯಾಲಯ ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶಗಳ ಪ್ರತಿಯನ್ನು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದಲ್ಲಿ ಕೊಟ್ಟು ಶ್ಯೂರಿಟಿಯ ಪ್ರಕಾರ ನಾವೇನು ಜಾಮೀನನ್ನು ನೀಡಿದ್ದಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಬಿಡುಗಡೆಗೆ ಆದೇಶ ಮಾಡ್ತದೆ. ಈಗ ಜಾಮೀನಾಗಿದೆ, ಬಿಡುಗಡೆ ಆದೇಶ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮಾಡ್ತದೆ ಶ್ಯೂರಿಟಿಯನ್ನ ಪಡ್ಕೊಂಡು. ಈ ಜಾಮೀನು ಏನಿದೆ ಸರ್, ಇನ್ನು ಉಳಿದ 13 ಅದರಲ್ಲೂ 14 ಅದರಲ್ಲೂ ದರ್ಶನ್ ಅವರ ಜಾಮೀನಿಗೆ ಒಂದು ಹೆಲ್ಪ್ ಆಗ್ಬೋದಾ ಈ ಗ್ರೌಂಡ್? ನೋಡಿ ಸರ್, ಖಂಡಿತ ಸಹಾಯ ಆಗ್ತದೆ. ಆದ್ರೆ ಅಬ್ಸಲ್ಯೂಟ್ ಪ್ಯಾರಿಟಿ ಅಂತ ನಾವೇನ್ ಕರಿತೀವಿ, ತೀವ್ರಕರವಾದ ಸಾಮ್ಯತೆ ಬರೋದಿಲ್ಲ. ಖಂಡಿತ ಜಾಮೀನ್ ಆಗಿದೆ ಅಂತಂದ್ರೆ ಅದೊಂದು ಕನ್ಸಿಡರ್ ಮಾಡುವಂತ ಒಂದು ತೀವ್ರ ಸ್ವರೂಪವಾದ ಸಾಮ್ಯತೆ ಬರೋದಿಲ್ಲ. ಸಾಮ್ಯತೆ ಬರ್ತದೆ, 8ನೇ ಆರೋಪಿಗೆ ಸಾಮ್ಯತೆ ಖಂಡಿತ ಬರುವಂತದ್ದು. ಯಾಕೆಂದ್ರೆ ಆತನ ವಿರುದ್ಧ ಕೂಡ ಕೊಲೆಯ ಒಳಸಂಚಿನ ಬಗ್ಗೆ ಯಾವುದೇ ಒಂದು ಉಲ್ಲೇಖ ಇರೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.